ದಯವಿಟ್ಟು ದೊಡ್ಡ ಮನ್ಸು ಮಾಡ್ರಯ್ಯ. ಮನೆಯಲ್ಲಿ ನಗು ಇದೆ, ಖುಷಿ ಇದೆ. ಗಲಾಟೆ ಮಾಡಿ ಗಬ್ಬೆಬ್ಬಿಸ್ಬೇಡಿ ಅಂತ ಪಂಚೆ ಕೆಳಗ್ಬಿಟ್ಟು ಕೈ ಕಟ್ಕೊಂಡು ಕಣ್ಣೀರ್ ಹಾಕೊಂಡು ನಿಂತ್ಕೋತಾನೆ ಈ ಮೂರ್ತಿ ಅಂತ ಅನ್ಕೊಂಡ್ರ? ದಿಸ್ ಇಸ್ ಒನ್ ಅಂಡ್ ಓನ್ಲಿ ನರಸಿಂಹಮೂರ್ತಿ. ಸೈಲೆಂಟ್ ಆಗಿರೋರ್ಗೆ ಮೂರ್ತಿ, ಆವಾಜ್ ಹಾಕಿದ್ರೆ ಉಗ್ರ ಉಗ್ರ ನರಸಿಂಹಮೂರ್ತಿ. ಈ ಮೂರ್ತಿ ಆವಾಜ್ ಹಾಕಿದ್ರೆ ನಾರಾಯಣಪಟ್ಟಣ ಪೋಸ್ಟ್ ಆಫೀಸ್ ಎಗರೋಯ್ತದೆ, ನಾರಾಯಣಪಟ್ಟಣ ಅದ್ರೋಯ್ತದೆ. ಬಂದ್ ವಿಷಯ ಏನ್ ಹೇಳು, ಎಷ್ಟಾಯ್ತು ಒಂದೇ ಅಮೌಂಟು? ಹಾಕ್ರೋ ಬಾಗ್ಲು, ಆನ್ ಮಾಡ್ರೋ ಮ್ಯೂಸಿಕ್. ಕೈನಾಗೆ ಮೈಕಿಟ್ರೆ ನಾನ್ ಸ್ಟಾಪ್ ಭಾಷಣ, ಸೆಂಟ್ರಾಗೆ ಸೀಟ್ ಕೊಟ್ರೆ ಸ್ಟೇಜ್ಗೊಂದು ಭೂಷಣ. ನಾನೆದ್ದು ನಿಂತಾಗ ಸಿಕ್ಕಾಪಟ್ಟೆ ಕ್ರೇಜು, ಚಪ್ಪಾಳೆ ತಟ್ಟೋರ್ಗೆ ಆಮೇಲೆ ಏನ್ ಯೋಚನೆ ಮಾಡ್ತಿದ್ದೀರಾ? ನಾನಿವಾಗ ಹೇಳಿದ್ದಲ್ಲ ಸತ್ಯ. ನಮ್ಮ ಅಕ್ಕನ ಮದ್ವೆಗೆ ಯಾವುದೇ ರೀತಿ ಸಮಸ್ಯೆ ಆಗ್ಬಾರ್ದು. ಪ್ಲೀಸ್ ನಿಂತ್ಕೊಳ್ಳಿ. ಎಲ್ಲಿಗೆ ಹೋಗ್ತಿದ್ದೀರಾ? ನೀವು ಕೇಳಿದ್ದಕ್ಕೆಲ್ಲ ಉತ್ತರ ಕೊಟ್ಟಿದೆ. ನನ್ ಮಾತು ಕೇಳಿಸ್ಕೊಳ್ಳಿ. ಮಧುವಂತಿ ಅಕ್ಕ ಪ್ರೀತಿ ಮಾಡಿಲ್ಲ ಅಷ್ಟೇ, ಅದು ನೀತಿಗೆಟ್ಟೋಳಲ್ಲ. ಇದರಲ್ಲಿ ಮೇಘನಕ್ಕದ್ ಏನ್ ತಪ್ಪಿದೆ ಅಂತ ಆ ಸಂತೋಷಕ್ಕೆ ಕಲ್ ಹಾಕ್ಬೇಡಿ. ನಿಮ್ ತಮ್ಮಯ್ಯ ಅಂತೀರಿ ಪ್ಲೀಸ್. ಅಳ್ಬೇಡಿ, ನೋಡಿದವ್ರು ತಪ್ಪು ತಿಳ್ಕೊತಾರೆ, ಕಣ್ಣೊರೆಸ್ಕೊಳ್ಳಿ. ಆದ್ರೆ ನೀವಿಷ್ಟು ಗಂಭೀರವಾಗಿರೋದು ನೋಡಿದ್ರೆ ನನಗ್ ಭಯ ಆಗ್ತಿದೆ. ಭಯನ? ನೀವ್ ಮಧುವಂತಿ ಅಕ್ಕನ ಬಗ್ಗೆ ಎಂಕ್ವೈರಿ ಮಾಡ್ತೀನೋ ನೋಡಿದ್ರೆ ನಂಗೆ ಟೆನ್ಷನ್ ಆಗ್ತಿದೆ. ಅದ್ರಲ್ಲಿ ಭಯ ಪಡುವಂಥದ್ದೇನಿದೆ, ಟೆನ್ಷನ್ ಮಾಡ್ಕೊಳ್ಳೋವಂಥದ್ದೇನಿದೆ? ಹಾಂ, ಅಳ್ಬೇಡಿ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಗಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ,
ಆದ್ರೆ ಅಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಅಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀರಿ? ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.